ಕಾಳಗಿ ತಾಲೂಕಿನ ತೆಂಗಳಿ ಗ್ರಾಮದಲ್ಲಿ ವಾರ್ಡ್ ನಂಬರ್ 1ರಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದ ಕಾರಣ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣದ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿ ವಾರ್ಡ್ ಸಂಖ್ಯೆ 1ರ ಜನರು ಪ್ರತಿಭಟನೆ ಮಾಡಿದ್ರು. ಕಾಳಗಿ ತಾಲೂಕಿನ ತೆಂಗಳಿ ಗ್ರಾಮದಲ್ಲಿ ವಾರ್ಡ್ ನಂಬರ್ 1ರಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದ ಕಾರಣ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣ ಕಾರ್ಯಕ್ರಮವನ್ನು ತಾತ್ಕಾಲಿಕ ಸ್ಥಗಿತ ಮಾಡಿ ವಾರ್ಡ್ ಸಂಖ್ಯೆ 1ರ ಜನರು ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಹಾಗೂ ವಾರ್ಡ್ನ ಸದಸ್ಯರು ಸೇರಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ರಸ್ತೆ, ಶೌಚಾಲಯ ಮತ್ತು ಬೀದಿ ದೀಪಗಳ ಸಮಸ್ಯೆಗಳನ್ನು 2 ದಿನದ ಒಳಗಾಗಿ ಮಾಡಿಕೊಡುವುದಾಗಿ ಒಪ್ಪಂದ ಪತ್ರವನ್ನು ವಾರ್ಡಿನ ಜನರಿಗೆ ಬರೆದುಕೊಟ್ಟಿದ್ದಾರೆ. ತದನಂತರ ಧ್ವಜಾರೋಹಣಕ್ಕೆ ಜನರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕಿನ ಇಒ ಆದ ಬಸಲಿಂಗಪ್ಪ ಡಿಗ್ಗಿಯವರು ಗ್ರಾಮಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಕೇಳಿ ಶೀಘ್ರವೇ ಪರಿಹರಿಸಿಕೊಡುವುದಾಗಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಎಸ್ಎಸ್ವಿ ನ್ಯೂಸ್, ಕಾಳಗಿ. ಪೂರ್ವಕವಾಗಿ ನನ್ನ ವಾರ್ಡಿನ ಪರವಾಗಿ ಹಾಗೂ ನಮಗೆಲ್ಲರೂ ಸಾಥ್ ನೀಡಿರ್ತಕ್ಕಂಥ ಗ್ರಾಮದ ಪರವಾಗಿ ತಮಗೆ ಮೊದಲನೇದಾಗಿ ಕ್ಷಮೆ ಕೋರುತ್ತಾ, ನಾವು ಯಾಕೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ ಅಂದ್ರೆ, ನಾವು ಬೇಕು ಅಂತೇಳಿ ನಡೆಸ್ಕೊಟ್ಟಿಲ್ಲ. ನಮ್ಮ ವಾರ್ಡ್ನಲ್ಲಿ ಹಲವಾರು ದಿನಗಳಿಂದ, ಹಲವಾರು ವರ್ಷಗಳಿಂದ ನೀರಿನ ಸಮಸ್ಯೆ ಇತ್ತು, ಸಾರ್ವಜನಿಕ ಶೌಚಾಲಯ ಇತ್ತು, ಮಹಿಳಾ ಶೌಚಾಲಯ ಇತ್ತು, ರೋಡಿನ ವ್ಯವಸ್ಥೆ ಹಾಗೂ ಲೈಟಿನ ವ್ಯವಸ್ಥೆ ತುಂಬ ಇದ್ದಿರೋದ್ರಿಂದ ಇವತ್ತಿನ ಒಬ್ಬ ಮಹಿಳೆ, ನಮ್ಮ ತಾಯಿ ಅಕ್ಕಂದಿರಾಗಿರ್ತಕ್ಕಂಥ ಅಕ್ಕನ ಸಂಬಂಧ ಆಗಿರ್ತಕ್ಕಂಥ 2 ಕೊಡಗಳನ್ನು ಹೊತ್ಕೊಂಡು ಹೋಗ್ತಕ್ಕಂಥ ನನ್ನ ಕಣ್ಣಾರ ನೋಡಿ ಇವತ್ತು ನನ್ನ ಕೆಲಸಕ್ಕೆ ನಾನು ಗೈರಾಜರಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಅದಕ್ಕೆ ತಾವೆಲ್ಲರೂ ನನ್ನ ಗಂಗಾನಗರದ ನಿವಾಸಿಗಳು ಎಲ್ಲರೂ ನನಗೆ ಸಾಥ್ ನೀಡಿದಿರಿ. ಇವತ್ತು ಹಲವಾರು ದಿನಗಳಿಂದ ನಮಗೆ ಹಿರಿಯರೆಲ್ಲರೂ ಪಂಚಾಯತ್ ನಾವು ಮುತ್ತಿಗೆ ಹಾಕ್ತೀವಿ ಅಂತ ನಾವು ಕೊಡ್ತಿದ್ದೆವು. ಇವತ್ತೊಂದು ವಿಶೇಷವಾಗಿದೆ ಈ ಕಾರ್ಯಕ್ರಮದಲ್ಲಿ. ಪಂಚಾಯತ್ನವರು ನಮಗೆ ಈ ಕಾರ್ಯಕ್ರಮ ನಾವು ನಡೆಸ್ಕೊಳ್ಳಿಲ್ಲ ಅಂದ್ರೆ ನೀವೇ ಮುತ್ತಿಗೆ ಹಾಕ್ಬೇಕಂತ ಕಾನೂನಾತ್ಮಕವಾಗಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ನಿಮ್ಮೆಲ್ಲರ ಒಂದು ಹೋರಾಟದ ಫಲ. ಇದು ಈ ಹೋರಾಟ ಇಲ್ಲಿವರೆಗೆ ನಡೀತದೆ ಅಂದ್ರೆ ನಮ್ಮ ಗಂಗಾನಗರ ಯಾವಾಗ ಸ್ವಚ್ಛತೆಯಾಗಿ ಗಂಗಾದೇವಿ ಯಾವಾಗ ಸ್ವಚ್ಛ ರೂಪದಲ್ಲಿ ಕಾಣುತ್ತಾಳೋ ಅಲ್ಲಿವರೆಗೆ ಈ ಹೋರಾಟ ಸದಾ ಇರುತ್ತದೆ. ಮುಂದಿನ ದಿನ ನೀವು ಈ ಕಾರ್ಯಕ್ರಮ ಏನು ಈ ಮುಖಾಂತರ ನಮ್ಗೆ ಕೊಟ್ಟಿದ್ದೀರಿ, ಇದು ಒಂದು ಕಾರ್ಯರೂಪಕ್ಕೆ ಬರಲಿಲ್ಲ ಅಂದ್ರೆ ನಾವು ನಿಮ್ಗೆ ದೆವ್ವಿನ ರೂಪದಲ್ಲಿ ಕಾಣ್ತೀವಿ ಅಂತ ನಾನು ಈ ಕಾರ್ಯಕ್ರಮದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ದೆವ್ವಿನ ರೂಪದಲ್ಲಿ ನಾವು ಕಾಣ್ತೀವಿ. ಅದಕ್ಕೆ ದೆವ್ವ ಆಗೋದಕ್ಕಿಂತ ಮೊದಲು ನಾವು ದೆವ್ವಗಳಾಗಿರ್ತಕ್ಕಂಥ ನಿಮ್ಮೆಲ್ಲರ ಮನಸ್ಸು ಗೆದ್ದಿರ್ತಕ್ಕಂಥ ನಾವು ಗಂಗಾನಗರ ನಿವಾಸಿಗಳು ಯಾವತ್ತೂ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ರಾಜಕೀಯವಾಗಿರ್ಬೋದು ಮತ್ತು ಸಾಮಾಜಿಕವಾಗಿರ್ಬೋದು ನಮ್ಮ ಬೆಂಬಲವಾಗಿ ನಾವು ಇರ್ತೀವಿ. ಸದಾ ಯಾವಾಗಲೂ ನಂಬಿದವರಿಗೆ ಅಂಬಿಗೆ ಎಂದು ಕೈ ಬಿಡೋಂಗಿಲ್ಲ. ಅದಕ್ಕೆ ಪಿಡಿಯವರಿಗೆ ಹೇಳ್ತೀವಿ, ಸರ್ವ ಸದಸ್ಯರಿಗೆ ಹೇಳ್ತೀವಿ, ಎಲ್ಲರಿಗೂ ಹೇಳ್ತೀವಿ. ಇವತ್ತೇನು ಕಾರ್ಯಾಧ್ಯಕ್ಷರು ಎಲ್ಲರೂ ಬಂದರು, ನಮ್ಮ VSS ಅಧ್ಯಕ್ಷರು, ನಮ್ಮೆಲ್ಲ ಮುಖಂಡರು ಎಲ್ಲ ಬಂದರೆ ಅವರಿಗೆಲ್ಲರಿಗೂ ಮುಖಾಂತರ ನಾವು ನಂಬಿದವರಿಗೆ ಎಂದು ಕೈ ಬಿಟ್ಟಿಲ್ಲ. ನೀವು ನಮ್ಮ ಕೆಲಸಕ್ಕೆ ನೀವು ತಪ್ಪದೆ ಅದು ಏನು ಕಾರ್ಯ ನಿರ್ವಹಿಸ್ಕೊಳ್ರಿ. ಹೈಮ್ಯಾಕ್ಸ್ ಹೋಗಿದೆ. ಮೊದಲನೇದಾಗಿ ನೀರಿನ ವ್ಯವಸ್ಥೆ ಇವತ್ತು ಸಾಯಂಕಾಲವರೆಗೆ ನಮ್ಗೆ ರೆಡಿ ಆಗಬೇಕು. ನಮ್ಮ ಮಹಿಳಾ ಶೌಚಾಲಯ 2 ದಿನದಲ್ಲಿ ಕ್ಲೀನ್ ಆಗಬೇಕು. ಮಾತಿಯರಿಗೆ ಹೋಗಲು ಅನನುಕೂಲ ಆಗಿದೆ. ಮತ್ತು ರೋಡಿನ ವ್ಯವಸ್ಥೆ ಕೂಡ ಆಗಬೇಕು. ನೀವು ಜಂಬಿ ಕಣಿಲಿಂದ ಓಡಿಸ್ತಿರೋ, ಮುರುಮುಡಿಸ್ತಿರೋ, ನೀವು ಕಂಕರ ಹೊಡಿಸ್ತಿರೋ ಬೇಕಾಗಿಲ್ಲ. ನೀವು ಏನದ ನಮ್ಗೆ ಯಾವ ರೀತಿ ನೀವು ಸ್ಪಂದನೆ ಕೊಡ್ತೀರಿ ಆ ರೀತಿ ನಿಮ್ಮನ್ನು ನಾವು ಸಹಕಾರ ಕೊಡ್ತೀವಿ. ಒಂದು ವೇಳೆ ಈ ಕೆಲಸ ಆಗಲಿಲ್ಲ ಅಂದ್ರೆ ನಾವು ಯಾವ ರೀತಿ ನಾವು ಉಗ್ರ ರೂಪ ತಾಳ್ತೀವಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ನನಗೆ ಎಲ್ಲ ವಾರ್ಡ್ನ ವತಿಯಿಂದ ಹಾಗೂ ಎಲ್ಲರ ವತಿಯಿಂದ ಸಹಕಾರ ಸಿಕ್ಕಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಮಾತನಾಡಲು ಅನುಮತಿ ಕೊಟ್ಟಿರ್ತಕ್ಕಂಥ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರಿಗೂ ನಾನು ಮಗದೊಮ್ಮೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಅಂಬಿಗರ್ತೇನೆ. ಪ್ರಶ್ನೆ ಮಾಡಬೇಕು.